Yes, let's go for breaking update. This is top story 2. ಜೈಲ್ ನಂಗೆ ಹೊಸ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಮೇಯ ಯಾಕೆ ಬಂತು ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗ ಯಾಕೆ ಆ ಪದ ಪ್ರಯೋಗ ಮಾಡಿದ್ರು? ಡಿ ಕೆ ಶಿ ಜೈಲಿಗೆ ಹೋಗೋ ದಿನ ಬಂದೇ ಬರುತ್ತೆ ಅನ್ನೋ ಮಾತನ್ನ ಯಾರಾಡಿದ್ದಾರೆ ಅನ್ನೋ ಕ್ಲೂ ನಿಮ್ಗೆ ಗೊತ್ತಿದೆ. ಎಸ್, ದಟ್ ಈಸ್ ಎಚ್ ಡಿ ಕೆ. ನನ್ನನ್ನು ಜೈಲಿಗೆ ಕಳುಹಿಸೋಕೆ ಎಚ್ ಡಿ ಕೆ ಸಂಚು ಮಾಡ್ತಿದ್ದಾರೆ ಅಂತ ಒಂದು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬಂಡೆಗೆ ಜೈಲ್ ಖೆಡ್ಡ ಏನಾದರೂ ಸಿದ್ಧ ಮಾಡ್ತಾ ಇದ್ದಾರಾ ದಳಪತಿ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರೋದನ್ನು ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕುಮಾರಸ್ವಾಮಿ ಅವರ ಮೇಲೆ ಬರ್ತಾ ಇದ್ದಾವೆ. ಹೀಗಾಗಿ ಅವ್ರಿಗೆ ನಿದ್ರೆ ಬರ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಅವರು ಆ ರೀತಿ ಆರೋಪವನ್ನಂತೂ ಎದುರಿಸ್ತಾ ಇದ್ದಾರೆ. ಜೆ ಡಿ ಎಸ್ನ ಎಚ್ ಡಿ ದೇವೇಗೌಡರಿಗೂ ಕೂಡ ಆರೋಪ ಮಾಡ್ತಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ನಾಯಕರು ಇದನ್ನು ಮಾಡ್ತಾ ಇದ್ದಾರೆ. ಎರಡು ಪ್ರಬಲ ನಾಯಕರು ಒಂದೇ ಸಮುದಾಯದಿಂದ ಬಂದಾಗ ಈ ರೀತಿಯಾದಂಥ ಪೈಪೋಟಿ ಆಗೋದು, ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡೋದು ಕೂಡ ಬಹಳ ಸಹಜ. ಎಸ್, ಕುಮಾರಸ್ವಾಮಿ ಏನು ಸ್ಟ್ರಾಟಜಿ ಮಾಡ್ತಾ ಇರ್ಬೋದು? ಒಂದು ದಿನ ಜೈಲಿಗೆ ಹೋಗೋ ದಿನ ಬಂದೇ ಬರುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕಾಗಿ ಹೇಳಿದರು, ಏನು ಕತೆ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ದ ಸ್ಕ್ರೀನ್. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರಂತೆ, ಜೈಲಿಗೆ ಹೋಗೋ ದಿನ ಬಂದೇ ಬರುತ್ತೆ, ನನಗೆ ಜೈಲು ಹೊಸ್ತಲ್ಲ, ತಿಹಾರ್ ಜೈಲು ನೋಡಿದ್ದೀನಿ ಅನ್ನೋ ಮಾತನ್ನು ಹೇಳೋ ಮೂಲಕ ಆ ಮಾತಿಗೆ ರಿಯಾಕ್ಟ್ ಮಾಡಿದಂತೆ ಕಾಳ್ತಾ ಇದೆ ಡಿ ಕೆ ಶಿವಕುಮಾರ್. ಅವ್ರಿಗೆ ಒಳ್ಳೇದಾಗಲಿ. ದಿಸ್ ಇಸ್ ನಾಟ್ ನ್ಯೂ ಥಿಂಗ್ ಫಾರ್ ಮೀ ಅಂತ ಹೇಳ್ದಂಗಿದೆ. ನನ್ನನ್ನು ಜೈಲಿಗೆ ಕಳಿಸಿದೆ, ಕೇಸ್ ಈಗ ಡಿಸ್ಮಿಸ್ ಆಗಿದೆ, ನೋವು ಅನುಭವಿಸಿದ್ದು ನಾನು ನನ್ನ ಜನ ಅಂತ ಡಿ ಕೆ ಶಿವಕುಮಾರ್ ನೆನಪು ಮಾಡ್ಕೊಂಡಿದ್ದಾರೆ. ಪೆನ್ನು ಪೇಪರ್ ಕೊಡಿ ಅಂತ ಅಂದೆ, ಜನ ಕೊಟ್ಟಿದ್ದಾರೆ. ಓಕೆ, ಜನರಿಗಾಗಿಯೇ ನಾನು ಪೆನ್ನು ಪೇಪರ್ ಇಟ್ಕೊಂಡಿದ್ದೇನೆ, ಅವರಿಗಾಗಿಯೇ ಬದುಕುತ್ತೇನೆ, ಧರ್ಮಿಷ್ಠ ಸಿ ಎಂ ಡಿ ಕೆ ಮಾತು. ಓಕೆ, ಪೆನ್ನು ಪೇಪರ್ ಇಟ್ಕೊಂಡಿದ್ದಾರೆ ಅಂದರೆ ಅವರ ಅಹವಾಲುಗಳನ್ನು ಕೇಳ್ತೀವಿ ಅಂತನಾ, ಅವರ ದುಃಖ ದುಮ್ಮಾನಗಳನ್ನು ಕೇಳಿ ಆ ಪರಿಹಾರವನ್ನು ಕೊಡೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಮಾತು ಯಾಕೆ ಈಗ ಪ್ರಯೋಗ ಆಗ್ತಾ ಇದೆ? ಆರಾಮಾಗಿ ಆಡಳಿತ ನಡೆಸ್ಕೊಂಡು ಹೋಗ್ಬೇಕಪ್ಪ, ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು. ಆದರೆ ವಿನಾಕಾರಣ ಈ ರಾಜಕಾರಣ ಅಭಿವೃದ್ಧಿಗೆ ತೊಡಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಶಕ್ತಿಯನ್ನೇನಾದರೂ ಹೊರತರುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಜನ ಮುಂದಾಗ್ತಾರಾ ಇಲ್ವಾ ಅನ್ನೋದಕ್ಕೂ ಕೂಡ ಒಂದಿಷ್ಟು ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾನೆ ಇದ್ದಾವೆ. ಏನಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಈಗ ಆ ಪ್ರಸಂಗ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಮುಂದುವರೆದ ಮಾಹಿತಿ ಆನ್ ಅಶ್ವವೇಗ. ಎಸ್, ಡಿ ಕೆ ಶಿವಕುಮಾರ್ ಅವರ ಜೈಲ್ ಮಾತಿನ ಮರ್ಮ ಏನು? ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಖಂಡಿತವಾಗ್ಲೂ ಚರ್ಚೆ ನಡೀತಾ ಇರುತ್ತೆ. ಇದೇ ಚರ್ಚೆ ಶುರುವಾಗಿದೆ. ಜೈಲಿಗೆ ಹೋಗಿ ಬಂದ ಮೇಲೆ ಡಿ ಕೆ ಲಕ್ ಬದಲಾಯ್ತಂತೆ. ಓಕೆ, ಜೈಲಿಂದ ಬಂದ ಮೇಲೆ ರಾಜಕಾರಣದಲ್ಲಿ ಮೇಲುಗೈ ಸಾಧಿಸಲಿಕ್ಕೆ ಸಾಧ್ಯವಾಗಿರೋದು ಅನ್ನುವ ರೀತಿಯಲ್ಲಿ ಪೋರ್ಟ್ರೇ ಆಗ್ತಾ ಇದೆ ಸದ್ಯಕ್ಕೆ. ಡಿ ಕೆ ಶಿ KPCC ಅಧ್ಯಕ್ಷರಾಗಿದ್ದು ಜೈಲಿಂದ ಬಂದ ಮೇಲೆ ನೋಡಿ, ಸಿ ದ ಪಾಸಿಟಿವಿಟಿ. ಡಿ ಕೆ ಶಿ DCM ಆಗಿದ್ದು ಜೈಲಿಂದ ಬಂದ ಮೇಲೆ ಈ ರೀತಿಯಾದಂಥ ಚರ್ಚೆಗಳು ಇರೋದ್ರಿಂದಲೇ ನಾವು ಕೂಡ ಸುದ್ದಿನ ಪ್ರಸಾರ ಮಾಡ್ತಾ ಇರೋದು. ಡಿ ಕೆ ಶಿ CM ಆಗಿರೋದು ಜೈಲಿಂದ ಬಂದ ಮೇಲೆ. CM ಡಿ ಕೆ ಎಲ್ಲ ಕಷ್ಟ ಮತ್ತು ನಷ್ಟಗಳನ್ನು ಸುಖಗಳನ್ನು ಕಂಡಿದ್ದಾರೆ. ಹೀಗಾಗಿ ಜೈಲು ಹೊಸ್ತಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಮಾತಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ. ತಾನು ಯಾವುದಕ್ಕೂ ಹೆದರಲ್ಲ ಅಂತ ಡಿ ಕೆ ಸ್ಪಷ್ಟೋಕ್ತಿಯನ್ನು ನುಡಿದಿದ್ದಾರೆ. ಓಕೆ, ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕೆ, ಡಿ ಕೆ ವರ್ಸಸ್ ಎಚ್ ಡಿ ಕೆ ಅನ್ನುವ ರೀತಿಯಲ್ಲಿ ಸದ್ಯಕ್ಕೆ ಒಂದು ರೀತಿ ಯುದ್ಧ ಶುರುವಾದಂತೆ ಕಾಣ್ತಾ ಇದೆ. ಅವ್ರು ಹೇಳ್ಬೋದು, ನೀವು ಮಾಧ್ಯಮದವರು ಏನೆಲ್ಲ ಯುದ್ಧನೂ ಅಂತೀರಿ, ಬದ್ಧನೂ ಅಂತೀರಿ, ಸಿದ್ಧನೂ ಅಂತೀರಿ, ನೀವು ಸೃಷ್ಟಿ ಮಾಡ್ತೀರಿ ಅಂತ ಹೇಳ್ಬೋದು. ಆದರೆ ಇಸ್ ಇಟ್ ನಾಟ್ ಟ್ರೂ? ಅವರ ಹೇಳಿಕೆಗಳನ್ನು ಗಮನಿಸಿದರೆ, ಅವರ ನಡುವೆ ನಡೀತಾ ಇರುವಂಥ ರಾಜಕೀಯ ವೈಷಮ್ಯವನ್ನು ಗಮನಿಸಿದಾಗ ಅವರ ನಡುವೆ ನಿಜಕ್ಕೂ ಕೂಡ ಯುದ್ಧ ನಡೆದಂತೆ ಕಾಣ್ತಾ ಇಲ್ವಾ? ಒಂದು ಸಮುದಾಯದ ಪ್ರಬಲ ಸಮುದಾಯದ ನಾಯಕನಾಗಿ ಹೊರಹೊಮ್ಮಿದಾಗ ಆ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗಬೇಕು ಅಂತ ಹೇಳಿದಾಗ, ಈಗಿರುವಂಥ ಚಾಪನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದಾಗ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾರೆ. ದಟ್ ಈಸ್ ಪೊಲಿಟಿಕಲ್ ಸ್ಟ್ರಾಟಜಿ. ಅದು ಜನರಿಗೂ ಕೂಡ ಗೊತ್ತಾಗ್ತಾ ಇದೆ. ಎಸ್, ಅಂದಾಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ
ಏನೆಲ್ಲ ಹೇಳಿದ್ರು. ಲೆಟ್ಸ್ ಹಾವ್ ಅ ಲುಕ್. ಸೇರಿಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್. ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿ ಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿ ಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ. ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. ಡಿ ಕೆ ಎಸ್ ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡಿಲ್, ನಾನು ಲ್ಯಾಂಡಿಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಟೀಡ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ಮದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಅರ್ಥ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಿಮ್ಮ ಪಾಡು, ನಿಮ್ಮ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯಿತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂಥ ಕೇಸು ಕೇವಲ 2 ವರ್ಷದಲ್ಲೇ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರಲಿ, ನೋವು ಅನುಭವಿಸೋ ನಾನು. ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿದ್ದು, ನಾನೇನಾದ್ರು ತಪ್ಪು ಮಾಡಿದರೆ ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ದೆ, ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾನು ಇದಕ್ಕೆ ಬಲವಂತ ಮಾಡೋದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೋ ಒಂದು ಪ್ರೈವೇಟಾಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ, ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ, ಅವ್ರು ಯಾರು ಮಾರ್ಕೊಳ್ಳಂಗಿಲ್ಲ, ಅವ್ರು ಬದುಕು ಕಟ್ಕೋಬೇಕು, ಅವ್ರಿಗೇನೋ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನಗೆ ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಷನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗಲಿ, ನಾನು ಬಲವಂತ ಮಾಡೋದಿಲ್ಲ. ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾರು ದಣು ತೆಗೆದುಕೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ದರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ, ಏನೇನು ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟ್ರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲು ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಆದ್ದರಿಂದ ನಿಮ್ಮ ಆಲೋಚನೆ ನನ್ನ ಜೈಲು ಕಳಿಸ್ಬೇಕು ಅಂತ. ಎಲ್ಲ ನನ್ನ ತಾಯಂದಿರಿಗೆ ಹೇಳ್ತಾ ಇದ್ದೀನಿ, ಬಿಡದಿದೆ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಆ ಜಿಲ್ಲೆ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆ ಆ ಹೆಸರು. ಇವತ್ತು ಟೌನ್ಶಿಪ್ಪು, ನಾಳೆ ಏರ್ಪೋರ್ಟ್ ಇರ್ಬೋದು. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮಗೆ? ರೈತರ ಬಗ್ಗೆ ಇಷ್ಟು ಪಾಪ ಮಾತಾಡ್ತಾ ಇರೋರು
ಪಾಪ ಅವರೆಲ್ಲ ರೈತರಲ್ವೇ ಅವರು. ಈಗ ಇಂಡಸ್ಟ್ರಿಯಲ್ ಟೌನು ಏನು ಈಗಲ್ಟನ್ ಸುತ್ತಮುತ್ತಲ ಏನು ಬಿಡದಿ ಟೊಯೋಟೋ ಫ್ಯಾಕ್ಟ್ರಿ ಇವೆಲ್ಲ ಸುತ್ತಮುತ್ತಲು ಬಂದಿದೆಯಲ್ಲ, ಆ ಕೇತ್ಕಾನಹಳ್ಳಿ ನಾವು ಸೇರಿಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ, ದೇವಗಿರಿಗೂ ಸೇರಿಸ್ಕೋಬೋದಾಯ್ತಲ್ಲ, ಎಲ್ಲ ಕಡೆ ಸೇರಿಸ್ಕೋಬೋದಾಯ್ತಲ್ಲ, ಯಾಕೆ ಸೇರಿಸಲಿಲ್ಲ? ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ನಾನು ಇನ್ನೊಂದು ದಿನ ಬೇರೆ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ನಿಮ್ಮ ಬದುಕು ನೀವು ಕಟ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಹಿರಿಯರು, ಒಂದು ನಿಮಿಷ, ನಮ್ಮ ಹಿರಿಯರು ನನಗೆ ಹೆಸರು ತಗೋಬೇಡ ಅದು ವಿಧಿ ಇಲ್ಲ, ಅವಶ್ಯಕತೆ ಈ ವಿಧಿ ಇಲ್ಲ ನನಗೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ ಇದು. ಎಸ್, ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ನೀವು ಗಮನಿಸಿದ್ರಿ. ನಾವು ಮುಖ್ಯಮಂತ್ರಿ ಆಗಿರೋದನ್ನು ಇವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ರಾಜಕಾರಣದಲ್ಲಿ ಹಾಗಿರಬಹುದು, ಇಲ್ಲದೇ ಇರಬಹುದು, ಅವರವರ ಲೆಕ್ಕಾಚಾರ. ಆದರೆ ನಮ್ಮ ಜನರ ಹಿತದೃಷ್ಟಿಯಿಂದ ಮಾತನಾಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳಿದರು ನೋಡಿ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ಇದಕ್ಕೆ ನೀವು ಮುನ್ನುಡಿ ಬರೆದಿದ್ದೀರಿ, ಇದು ನಿಮ್ಮ ಕನಸಿನ ಕೂಸು ಅಂತಾರೆ. ನಿನ್ನೆ ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಇದು ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸಲ್ಲ, ಇದು HD ಕುಮಾರಸ್ವಾಮಿಯವರ ಪಾಪದ ಕೂಸು. ಯಾವುದಕ್ಕೆ? ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ. ಅಂದರೆ ವಾಟ್ ಡಸ್ ಇಟ್ ಮೀನ್? ಈ ಪಾಪದ ಕೂಸು ಅಂತೀರಾ, ನಮ್ಮ ಕನಸಿನ ಕೂಸು ಅಲ್ಲ ಅಂತೀರಿ. ಅಂಥದಕ್ಕೆ ಯಾಕೆ ಮುನ್ನುಡಿ ನೀವು ಬರಿಬೇಕೀಗ? ಹಾಗೆ ನೀವು ಬೇರೆ ಯಾವುದೇ ಗೌರ್ಮೆಂಟಲ್ಲಿ ಮಾಡಿದ್ರೂ ಕೂಡ ಯಾರೆಲ್ಲ ಮುನ್ನುಡಿ ಬರೆದಿರ್ತಾರೋ ಅದೆಲ್ಲವನ್ನೂ ಕೂಡ ನೀವು ಕೈಗೆತ್ಕೊಂಡು ಹೋಗ್ತೀರಾ? ಇಲ್ವಲ್ಲ. ವೈ ಇಟ್ ಈಸ್ ಸೊ? ಅಂದರೆ ನಿಮ್ಮ ದೃಷ್ಟಿಕೋನವೇ ಇಲ್ಲಿ ಸರಿ ಇಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು. JDS ಅವರು ಕೂಡ ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ ಅವರ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ. ಕಾಂಗ್ರೆಸ್ನವರು ಕೂಡ ಅಯ್ಯೋ ನೀವು ಮಾಡಿದ್ದು ನೀವು ಶುರು ಮಾಡಿದ್ದು ಅಂತ ಹೇಳ್ತಾ ಇದ್ದೀರಿ. ಆದರೆ ಅದೆಲ್ಲವನ್ನ ಬದಿಗೊತ್ತಿ ನಿಜಕ್ಕೂ ಕೂಡ ವಾಸ್ತವಾಂಶವನ್ನು ಮಾತಾಡೋಕ್ಕೆ ನಮ್ಮ ಯಾವ ರಾಜಕಾರಣಿಗೂ ಆಗ್ತಾ ಇಲ್ಲ ಅನ್ನೋದು ದುರ್ದೈವ. ಎಸ್, ಈಗ ಇದೇ ಡಿ ಕೆ ಶಿವಕುಮಾರ್ ಅವರ ಜೈಲ್ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆರೋಪಗಳಿದ್ವು, ಏನಾಯಿತು, ಅದರ ಒಂದು ಹಿನ್ನೆಲೆಯನ್ನು ನೋಡೋಣ. ಲೆಟ್ಸ್ ಗೋ ಫಾರ್ ದ ಗ್ರಾಫಿಕ್ಸ್ ಪ್ಲೇಟ್. ಡಿ ಕೆ ಜೈಲ್ ಸ್ಟೋರಿ. ಅಕ್ರಮ ಹಣ ವರ್ಗಾವಣೆ ಆರೋಪ ಅವ್ರ ಮೇಲೆ ಇದ್ದಂಥದ್ದು ನಿಮಗೆ ಗೊತ್ತಿದೆ. ಅಂದರೆ ಮನಿ ಲಾಂಡ್ರಿಂಗ್ ಆರೋಪ ಕೂಡ ಅವರು ಎದುರಿಸ್ತಾ ಇದ್ದರು. 2019 ಸೆಪ್ಟೆಂಬರ್ 3 ಬಂಧನ ಆಗ್ತಾರೆ ಡಿ ಕೆ ಶಿವಕುಮಾರ್. ಇದೇ ಪ್ರಕರಣದ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಅಡಿಯಲ್ಲಿ 50 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಅವರು ಜೈಲು ವಾಸ ಅನುಭವಿಸ್ತಾರೆ. ದಿಸ್ ಈಸ್ ಡಿ ಕೆ ಜೈಲ್ ಸ್ಟೋರಿ ಪಾಯಿಂಟ್ಸ್. ಜೈಲಿನ 7ನೇ ಸಂಖ್ಯೆಯ ಬ್ಯಾರಕ್ನಲ್ಲಿ ಅವರು ವಾಸ ಮಾಡ್ತಾರೆ. ಅವರ ಜೈಲ್ ಜರ್ನಿ ಹೇಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ತದನಂತರದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ, ಮುಖ್ಯಮಂತ್ರಿಯೂ ಕೂಡ ಆಗಿದ್ದಾರೆ. ಸಾಮಾನ್ಯ ಕೈದಿಯಂತೆ ಜೈಲಲ್ಲಿ ಡಿ ಕೆ ಶಿವಕುಮಾರ್ ಇದ್ದರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು. ಇನ್ನು ಜೈಲಿಗೆ ಸೋನಿಯಾ ಗಾಂಧಿಯವರು ಕೂಡ ಭೇಟಿ ನೀಡ್ತಾರೆ, ವಿಚಾರಿಸ್ತಾರೆ, ಎಲ್ಲ ಡೀಟೇಲ್ಸ್ನ ಕೇಳ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆ. ಅಕ್ಟೋಬರ್ 23 ಅವರಿಗೆ ಜಾಮೀನು ಮಂಜೂರಾಗುತ್ತೆ, ಬೇಲ್ ಸಿಗುತ್ತೆ 2019. ಅಂದರೆ 50 ದಿನಗಳ ಕಾಲ ಅವರು ಜೈಲಲ್ಲೇ ಇರ್ತಾರೆ, ತಿಹಾರ್ ಜೈಲಲ್ಲಿ ಇರ್ತಾರೆ.
ಜೈಲಿಂದ ಡಿ ಕೆ ಬಿಡುಗಡೆ ಆಗ್ತಾರೆ, ರಾಜಕೀಯ ತಿರುವು ಅಲ್ಲಿಂದ ಪಡೆದುಕೊಳ್ತಾರೆ. ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಅಂತ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅದ್ಧೂರಿ ಸ್ವಾಗತ ಕೋರಲಾಗುತ್ತೆ. ಅವರ ಅಭಿಮಾನಿಗಳು, ಬೆಂಬಲಿಗರು, ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹೊರಗೆ ಬಂದಿದ್ದಕ್ಕೆ. ಜೈಲಿಂದ ಬಂದ ಡಿ ಕೆಗೆ KPCC ಅಧ್ಯಕ್ಷ ಪಟ್ಟ ಅಲ್ಲಿ ಅಲಂಕೃತವಾಗುತ್ತೆ, ಅಲಂಕಾರ ಆಗುತ್ತೆ. 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಡಿ ಕೆ ಶಿವಕುಮಾರ್. ದಟ್ ಈಸ್ ದ ರಿಸಲ್ಟ್. ಟುಡೇ ಹಿ ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸಿದ್ದು ಸರ್ಕಾರದಲ್ಲಿ DCM ಆಗಿ 3 ವರ್ಷಗಳ ಕಾಲ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ತದನಂತರದಲ್ಲಿ ಜೂನ್ 3ರಂದು ಕಳೆದ ತಿಂಗಳು ಜೂನ್ 3ನೇ ತಾರೀಕು ಮುಖ್ಯಮಂತ್ರಿಯಾಗೂ ಕೂಡ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾರೆ. ಅವರ ಸಂಕಲ್ಪ ಅಲ್ಲಿ ಬಹುತೇಕ ಈಡೇರಿದ ಹಾಗೆ ಕಾಣುತ್ತೆ. ಈಗ ಆ ಸಂಕಲ್ಪದ ವಿಸ್ತರಣೆಯ ರೂಪದಲ್ಲಿ ಮುಂದಿನ ಹಂತದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅನ್ನುವ ಸಂಕಲ್ಪವನ್ನು ಹೊಂದಿದ್ದಾರೆ ಡಿ ಕೆ ಶಿವಕುಮಾರ್. ದಟ್ ಈಸ್ ಜೈಲ್ ಸ್ಟೋರಿ. ಓಕೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಈಸ್ ಆನ್ ಲೈವ್ ಚಾಟ್. ಲೆಟ್ಸ್ ಹಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ಪವನ್, ಟಾಪ್ ಸ್ಟೋರಿ ಏನು ಅಂತ ಹೇಳಿದರೆ, ಡಿ ಕೆ ವರ್ಸಸ್ HDK ಅನ್ನೋದು ಒಂದು ವಾದ, ಜೈಲ್ ಸ್ಟೋರಿ ವಿಚಾರ. ಈಗ ಡಿ ಕೆ ಶಿವಕುಮಾರ್ ಅವರು ಆ ಜೈಲು ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಾರೆ ಮತ್ತು ನನ್ನ ಮೇಲಿರುವಂಥ ಕೇಸ್ ಡಿಸ್ಮಿಸ್ ಕೂಡ ಆಗಿದೆ ಅನ್ನೋದನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ವಾಟ್ ಈಸ್ ದ ಮೆಸೇಜ್ ಹೀ ಈಸ್ ಕನ್ವೇಯಿಂಗ್? ಇದು HDK ಫ್ಯಾಮಿಲಿಗೆ ಕೊಡ್ತಾ ಇರುವಂಥ ಸಂದೇಶವಾ ಅಥವಾ ಜನರ ಮುಂದೆ ನಾನೊಬ್ಬ ನಿರುಪದ್ರವಿ ಅಂತ ಹೇಳ್ಕೊಳಕ್ಕೆ ಹೊರಟಿದ್ದಾರಾ ಅಥವಾ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಬಲ ಅಸ್ತ್ರವನ್ನಾಗಿ ಬಳಸ್ಕೊಂಡು ಮುನ್ನುಗ್ತಾರೆ ಅನ್ನುವ ಸಂಕೇತವ? ಎಸ್, ವಾಟ್ ಈಸ್ ಇಟ್ ಎಕ್ಸಾಕ್ಟ್ಲಿ? ಪ್ಲೀಸ್ ಗೋ ಹೆಡ್. ರಘವ್, ನಾವು ಈ ವಿಷಯದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ದೇವೇಗೌಡರ ಕುಟುಂಬ ಮತ್ತೆ HD ಕುಮಾರಸ್ವಾಮಿ ಅಲ್ಲ ಯಾರು ಡಿ ಕೆ ಶಿವಕುಮಾರ್ ಕುಟುಂಬ ಅಂತ ಮಾತಾಡ್ಬೇಕು. ರಾಮನಗರ ಅಕ್ಷರಶಃ ಈಗ ರಣರಂಗ ಭೂಮಿಯಾಗಿದೆ. ಅಂದರೆ 1985ರಿಂದ ಕೂಡ ಅದು ರಣರಂಗವಾಗಿ ಪರಿವರ್ತನೆ ಆಗಿತ್ತು. ಈಗ ಅದು ಮುಂದುವರೆದ ಭಾಗ ಆಗಿದೆ. ಇಷ್ಟು ದಿನ ಡಿ ಕೆ ಶಿವಕುಮಾರ್ CM ಆಗೋದಕ್ಕಾಗಿ ಮತ್ತು ಒಕ್ಕಲಿಗರ ಏನು ಪರಮೋಚ್ಚ ನಾಯಕ ಅನ್ನಿಸ್ಕೊಂಡಿದ್ದಂಥ ದೇವೇಗೌಡರನ್ನಾಗಲಿ ಹಿಮ್ಮೆಡ್ಸೋದಕ್ಕೋಸ್ಕರ ಮಾಡ್ಕೊಂಬಂದಂಥ ರಾಜಕಾರಣ ಬೇರೆ. ಈಗ CM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಅಧಿಕಾರಾವಧಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೋಬೇಕು ಅಂದರೆ ಅದು ನಾನು ದೇವೇಗೌಡರ ಕುಟುಂಬ ಮತ್ತು JDS ವಿರುದ್ಧ ನೇರವಾಗಿ ಫೈಟ್ ಮಾಡಬೇಕು ಅನ್ನೋದು ಅವ್ರಿಗೆ ಮುಂಚೆಯಿಂದನೂ ತಲೆಗಿರೋವಂಥದ್ದು ಮತ್ತು ತಮ್ಮ ಆಪ್ತರ ಬಳಿ ಕೂಡ ಇದು ಹೇಳ್ಕೊಂಡಿರೋವಂಥದ್ದು. ಯಾಕಾಗಿ ಈ ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ, ಒಂದು 85ರ ಇಸ್ವಿಯಿಂದ ಏನು ಇಲ್ಲಿವರೆಗೂ ಸ್ಟಾರ್ಟ್ ಆಗಿರೋ ಯುದ್ಧ ಒಂದು ಹಂತದ ಯುದ್ಧ, ಈಗ ಮತ್ತೊಂದು ಹಂತದ. ಅಂದರೆ 2019ರಲ್ಲಿ ಏನು 2018ರಲ್ಲಿ BJP ಮತ್ತು ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಯಿತು. ಅಲ್ಲಿ ಬೆನ್ನಿನೆಲುಬಾಗಿ ನಾನು ನಿಂತ್ಕೊಂಡೆ, ದೇವೇಗೌಡರ ಕುಟುಂಬಕ್ಕೆ ನಾನು ಚಿರಋಣಿಯಾಗಿದ್ದೀನಿ, ಅವ್ರ ಮೊಮ್ಮಗನ್ನ ಗೆಲ್ಸೋದಕ್ಕೆ ಪ್ರಯತ್ನ ಬಿದ್ದಿದ್ದೀನಿ. ಅದಾದ ನಂತರ ಸರ್ಕಾರ ಹೋಯಿತು. ಅದಾದ ಮೇಲೆ ನನ್ನ ಮೇಲೆ ಕೇಸ್ ಹಾಕಿದ್ರು. ಯಾರು BJPಗೆ ಅಥವಾ ಕೇಂದ್ರಕ್ಕೆ ಪತ್ರ ಬರೆದು ನನ್ನ ಮೇಲೆ ಕೇಸ್ ಹಾಕಿದ್ರು. ಅವ್ರು ಯಾರು ಪತ್ರ ಬರೆದಿದ್ರು, ಯಾರು ಅವ್ರ ಬಗ್ಗೆ ದೂರು ಕೊಟ್ಟಿದ್ರು ಅದೇನು ಗೊತ್ತಿಲ್ಲ. ಬಟ್ ಇಡಿ ಅವರು ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ಅವ್ರನ್ನ ಬಂಧನ ಮಾಡ್ತಾರೆ, ತಿಹಾರ್ ಜೈಲ್ಗೆ ಇಡ್ತಾರೆ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು, ಯಾರು ನನ್ನ ಮೇಲೆ ಅಲಿಗೇಟ್ ಮಾಡ್ತಾ ಇದ್ದಾರೆ, ಯಾರು ನನ್ನ ಬಗ್ಗೆ ದೂರು ಕೊಟ್ಟಿದ್ರು ಅನ್ನೋದು ಈವರೆಗೂ ಹೇಳಿಲ್ಲ. ಅಂದರೆ ನನ್ನ ವಿರುದ್ಧ ಸಂಚನ್ನು ನಡೆಸ್ತಾ ಇದ್ದಾರೆ, ನನ್ನ ವಿರುದ್ಧ ವ್ಯವಸ್ಥಿತವಾದ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಈ ಹಿಂದಿನಿಂದನೂ ಹೇಳ್ಕೊಬಂದಿದ್ರು. ಒಂದಲ್ಲ ಒಂದು ಆರೋಪಗಳಲ್ಲಿ ಜಲ್ಲಿ ಕ್ರಷರ್ ಅಂತೆ, ಅದು ಇದು ಬಂಡೆ ಹೊಡೆದವರು ಅಂತಂದೆಲ್ಲ ಆರೋಪ ಮಾಡ್ಕೊಬಂದಿದ್ದಾರೆ. ಎಲ್ಲ ಕಡೆಯೂ ನನ್ನ ಸಿಕ್ಸಾಕೋಕ್ಕೆ ಪ್ರಯತ್ನ ಬಿದ್ದಿದ್ರು. ಆದರೆ ನಾನು ಎಲ್ಲದರಿಂದನೂ ಬಚಾವಾಗಿ ಬಂದೆ. ಈಗ ಮತ್ತೆ ನನ್ನ ಮೇಲೆ ಹೊಸ ರೀತಿಯ ಕಾನೂನು ಸಮರ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಇದಕ್ಕೆ ನೇರವಾಗಿ ದೇವೇಗೌಡರ ಕುಟುಂಬ ಅಥವಾ ಕುಮಾರಸ್ವಾಮಿ ಅವರು ನೇರವಾಗಿ ಭಾಗಿಯಾಗಿದ್ದಾರಾ ಅಥವಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ. ಆದರೆ ಯಾಕಾಗಿ ಮಾಡ್ತಾ ಇದ್ದಾರೆ ಅಂತ ಹೋದಾಗ, ರಾಮನಗರಕ್ಕೆ ಏನು ದೇವೇಗೌಡರು ಹೊಳೆನರಸೀಪುರ ಮತ್ತು ಹಾಸನದಲ್ಲೇ ಇದ್ದಾಗ ಈ ರಾಜಕಾರಣ ಇರಲಿಲ್ಲ. ರಾಮನಗರಕ್ಕೆ ಅಂದರೆ 85ರಲ್ಲಿ ಸಾತ್ನೂರಿಗೆ ಬಂದ್ರಂತಲ್ಲ ದೇವೇಗೌಡರು, ಅಲ್ಲಿಂದ ಹೊಸ ರಾಜಕಾರಣ ಶುರುವಾಯಿತು. ಹಳೆ ಮೈಸೂರು ಭಾಗದ ಒಕ್ಕಲಿಗ ಭದ್ರಕೋಟೆಯನ್ನು ಉಳಿಸ್ಕೊಂಡಿದ್ದಂಥ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಒಂದು ಅನುಕೂಲ ಆಯಿತು. ಹೀಗಾಗಿ ಇಲ್ಲಿ ಮತ್ತೆ ದೇವೇಗೌಡರು ಬಿಡದಿ ಟೌನ್ಶಿಪ್ ವಿಚಾರ ಇಟ್ಕೊಂಡು ಏನು ನೀವು ಇದನ್ನು ಕೈ ಬಿಡಲಿಲ್ಲ ಅಂದರೆ ನಾನು ಉಗ್ರ ಹೋರಾಟ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಯಾವಾಗ ನಿನ್ನೆ ಹೇಳಿದ್ರೋ, ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ನಾನೀಗ ತನ್ನ ವ್ಯಕ್ತಿತ್ವ ಅಥವಾ ತನ್ನ ನಿಲುವನ್ನು ನಾನು ತೋರಿಸ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು
ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ನನ್ನನ್ನು ಕೆಣಕಬೇಡಿ, ನನ್ನ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನು ಹಿಮ್ಮೆಟ್ಟಿಸುವ ತಂತ್ರವನ್ನು ಮಾಡಿದ್ದಾರೆ ರಾಘವ್. ಎಸ್, ಓಕೆ ಪವನ್, ಈಗ ತಂತ್ರ ಪ್ರತಿತಂತ್ರವನ್ನು ಇಬ್ಬರು ಹುಡ್ತಾ ಇದ್ದಾರೆ, ಡಿ ಕೆ ವರ್ಸಸ್ HDK. ಆದರೆ ನಿಮಗೆ ಮೇಲ್ನೋಟಕ್ಕೆ ಕಂಡ ಹಾಗೆ ಯಾರು ಮೇಲ್ಗೈನ್ ಸಾಧಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಕುಡ್ ಯು ಅನಲೈಸ್ ಇಟ್? ಸೊ ರಾಘವ್, ಈ ಕ್ಷಣಕ್ಕೆ ನೋಡೋದಾದರೆ ಏನು 2 ತಿಂಗಳವರೆಗೂ ತಾತ್ಕಾಲಿಕವಾಗಿ ಏನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದೀವಿ ಅಂತ ಹೇಳಿದರೆ, ಆದರೂ ಇದ್ರ ಜೊತೆಯಲ್ಲೇ 4 ಹಳ್ಳಿಗಳಿಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಭೂಸ್ವಾಧೀನಕ್ಕೆ. ಆದರೆ ಸಮಿತಿ ರಚನೆಯಾಗಿ ಸಮಿತಿಯಲ್ಲಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ ನಂತರ ನಾವು ಈ ನಿರ್ಧಾರವನ್ನು ಮಾಡ್ತೀವಿ. ಅಂದರೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಪನ್ನು ನಾನು ಬಿಡೋದಿಲ್ಲ, ನಾನು ಹೊರಿಸ್ತೀನಿ, ಇದು ನನ್ನ ಕೂಸಲ್ಲ ಕುಮಾರಸ್ವಾಮಿಯ ಕೂಸು ಅಂತ ಹೇಳ್ತದೆ. ಇಲ್ಲಿ ಪ್ಯೂರ್ಲಿ ರಾಜಕಾರಣ ಏನು ಅಂದರೆ ತಮ್ಮ ಹಿತಾಸಕ್ತಿ ಮತ್ತು ತಮ್ಮ ಏನು ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಳೋ ತಂತ್ರ ಅಷ್ಟೇ. ಈಗ ಕುಮಾರಸ್ವಾಮಿ ಅವರು ಇಷ್ಟು ಹೋರಾಟವನ್ನು ಯಾಕೆ ದೊಡ್ಡ ಮಟ್ಟಕ್ಕೆ ಅಂದರೆ ರೈತರ ಪರ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಬಿಡದಿ ವಿಚಾರ ಅಂದರೆ, ಬಿಡದಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಏನು ಒಂದು ಮಹತ್ತನ ಸ್ಥಾನ ಅಲಂಕರಿಸಿದ್ರಲ್ಲ, CM ಆಗಿದ್ದಾಗಿರ್ಬೋದು, ಪ್ರಧಾನಮಂತ್ರಿ ಆಗಿದ್ದಾಗಿದ್ದು ಯಾರು ದೇವೇಗೌಡರು, ಇವರು ಕುಮಾರಸ್ವಾಮಿಯವರು ಅಷ್ಟೇ 2 ಬಾರಿ CM ಆಗಿದ್ದ. ಇದು ರಾಮನಗರದಿಂದ ಹೊಲ್ದಿತ್ತು. ಮತ್ತು ರಾಮನಗರ ಅನ್ನೋದು ಭದ್ರಕೋಟೆ, ಒಕ್ಕಲಿಗರ ಭದ್ರಕೋಟೆ ಆಗಿರೋ ಕಾರಣ ತಮ್ಮ ಭದ್ರಕೋಟೆನ ಉಳಿಸ್ಕೋಬೇಕಾದಾಗ ಸಹಜವಾಗಿ ಸ್ವಹಿತಾಸಕ್ತಿಗಳು ಉದ್ಭವ ಆಗ್ತವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅದನ್ನು ಭೇದಿಸಿದಾಗ ಏನು 2023 ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅದನ್ನು ಭೇದಿಸಿದ್ರಲ್ಲ, ಭೇದಿಸಿದಕ್ಕಾಗಿ ಅವರು ಒಬ್ಬ ಒಕ್ಕಲಿಗರ ನಾಯಕ ಅನ್ನೋ ರೀತಿ ಬಿಂಬಿತ ಆದರು. ಈಗ ಮುಂದೆ ಇನ್ನೇನಿನ್ನ 20-21 ತಿಂಗಳಿಗೆ ಚುನಾವಣೆ ಇದೆ, 2028 ಚುನಾವಣೆ. ಹೀಗಾಗಿ ಆ ಕೋಟೆಯನ್ನು ತಾನು ಭದ್ರವಾಗಿ ಇಟ್ಕೋಬೇಕು. ಮುಂದೆ ಮತ್ತೆ ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂದರೆ ನನ್ನ ನಂಬಿರತಕ್ಕಂಥ ಮತ ಬ್ಯಾಂಕು ನನ್ನ ಜಿಲ್ಲೆಯಿಂದಲೇ. ಒಂದು ಸಾರಿ ರಾಘವ್ ನಿಮಗೆ ನೆನಪಿದ್ರೆ 2020ರಲ್ಲಿ MB ಪಾಟೀಲ್ ಅವರು ಒಂದು ಪ್ರಶ್ನೆ ಮಾಡ್ತಾರೆ, ನಿನ್ನ ಜಿಲ್ಲೆಯಲ್ಲಿ ನಿನ್ನ ರೆಪ್ರೆಸೆಂಟೇಷನ್ ಎಷ್ಟು ಅಂದರೆ ಇದರಲ್ಲಷ್ಟೇ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಗೆದ್ದಿರ್ತಾರೆ, ಇನ್ನು 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ JDS ಗೆದ್ದಿರುತ್ತೆ, ಮಾಗಡಿ, ರಾಮನಗರ, ಚನ್ನಪಟ್ಟಣದಲ್ಲಿ. ಆಗ ಈ ಪ್ರಶ್ನೆ ಮಾಡಿರ್ತಾರೆ. ಅಂದರೆ ಅವತ್ತೊಂದು ಮಾತು ಹೇಳಿರ್ತಾರೆ ಡಿ ಕೆ ಶಿವಕುಮಾರ್ ಅವರು, ಮುಂದಿನ ದಿನಗಳಲ್ಲಿ ಅದನ್ನು ತೋರಿಸ್ತೀನಿ ಅಂತ. ಈಗ ಮುಂದೆನೂ ಅಷ್ಟೇ, ಈಗ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ ಎಷ್ಟಿದೆ, ನಿಮ್ಮ ಹಿಡಿತ ಎಷ್ಟಿದೆ ಅನ್ನೋದು ಸಹಜವಾಗಿ ಬೇರೆ ನಾಯಕರು ಪ್ರಶ್ನೆ ಮಾಡ್ತಾರೆ. ಇದನ್ನು ಉಳಿಸ್ಕೊಂಡು ಹೋಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿದೆ. ಹೀಗಾಗಿ ಈ ತಂತ್ರವನ್ನು ಮಾಡ್ತಾ ಇದ್ದಾರೆ ರಾಘವ್. ಥ್ಯಾಂಕ್ ಯು ಪವನ್, ಥ್ಯಾಂಕ್ ಯು ಸೊ ಮಚ್. ಎಸ್, ಅಂದರೆ ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಷ್ಟೇ ಇಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸುಸ್ಪಷ್ಟವಾಗಿದೆ. ಎಸ್, ನಾವು ಶೆಲ್ ವಿ ಗೋ ಫಾರ್ ಟಾಪ್ ಸ್ಟೋರಿ 3. ಎಸ್, ಅಥಣಿ ಎಲೆಕ್ಷನ್ ಅಖಾಡ ಸೌದಿಗಿಲ್ಲ ಸುಲಭ. ಯಾಕಂತ ಹೇಳಿದರೆ ಕಾಂಗ್ರೆಸ್ ಒಳೇಟಿನ ಭೀತಿಯಲ್ಲಿ ಅಥಣಿಯ ಸಾಹುಕಾರ. ಯಸ್, ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ 3. ಅಥಣಿ ಎಲೆಕ್ಷನ್ ಅಖಾಡದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ. ಒಂದೇ ಪಕ್ಷದಲ್ಲಿದ್ದರೂ ಕೂಡ ಅದೇ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನುಮಾನಗಳೇನಾದರೂ ಶುರುವಾಗ್ತವೆ ಅನ್ನೋದಕ್ಕೆ ಕಾರಣ ದಿಸ್ ಇಸ್ ದ ಸ್ಟೋರಿ, ದಿಸ್ ಇಸ್ ದ ಟಾಪ್ ಸ್ಟೋರಿ ನಂಬರ್ 3. ಅಥಣಿ ಎಲೆಕ್ಷನ್ ಅಖಾಡ ಸೌದಿಗಿಲ್ಲ ಸುಲಭ. ಎಸ್, ಯಾಕೆ ಸುಲಭ ಇಲ್ಲ? ಒಳೇಟಿನ ಭೀತಿ ಅಂದರೆ ಅಲ್ಲಿ ಭಿನ್ನ ಮತ ಶುರುವಾಗಿದೆ. ಒಳೇಟಿನ ಭೀತಿಯಲ್ಲಿ ಅಥಣಿಯ ಸವದಿ, ಲಕ್ಷ್ಮಣ್ ಸವದಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಈಗ ಮಂತ್ರಿ ಆಗುವ ಕನಸಲ್ಲಿರುವಂಥ ಲಕ್ಷ್ಮಣ್ ಸವದಿಗೆ ನಿಜಕ್ಕೂ ಕೂಡ ಸವಾಲುಗಳು ಎದುರಾಗುತ್ತವ 2028 ಚುನಾವಣೆಯಲ್ಲಿ? ಜಿದ್ದಾಜಿದ್ದಿಗೆ ಸಾಕ್ಷಿಯಾಗುತ್ತಾ ಅಥಣಿ ಅನ್ನುವ ಕ್ಷೇತ್ರಕ್ಕೆ? ಹೌದು ಅಂತಿದೆ ಸದ್ಯದ ಬೆಳವಣಿಗೆ. 2023ರಲ್ಲೂ ಅದೇ ಅಭ್ಯರ್ಥಿಗಳು, 2028ರಲ್ಲೂ ಅದೇ ಅಭ್ಯರ್ಥಿಗಳು ಆದಾಗ ಖಂಡಿತವಾಗ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗೋದ್ರಲ್ಲಿ ಅನುಮಾನ ಇಲ್ಲ. 2028ರಲ್ಲಿ ಲಕ್ಷ್ಮಣ್ ಸವದಿ ಹಾದಿ ಬಲು ಕಠಿಣ ಅನ್ನುವ ಮಾತು ಈಗ ಕೇಳಿ ಬರ್ತಾ ಇದೆ. ಯಾವೆಲ್ಲ ಕಾರಣಕ್ಕಾಗಿ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಒಳೇಟು ಅಂತ ಹೇಳಿದ್ರೆ ಏನು ಗೊತ್ತಲ್ಲ ನಿಮಗೆ? ಮೇಲ್ನೋಟಕ್ಕೆ ನಿಮ್ಮ ಪರವಾಗಿದ್ದೀವಿ ಅಂತ ಹೇಳೋದು, ಆದರೆ ಒಳಗಡೆ ಬೇರೆ ರೀತಿಯಾದಂಥ ಲೆಕ್ಕಾಚಾರ ಇರುತ್ತೆ. BJP ತೊರೆದು ಕಾಂಗ್ರೆಸ್ನ ಸೇರಿದ್ದಾರೆ. 2028ರಲ್ಲಿ ಇದೇ ಲಕ್ಷ್ಮಣ್ ಸವದಿ ಗೆಲುವಿನ ಹಾದಿ ಬಲು ಕಠಿಣ ಅನ್ನುವ ಅಂದಾಜಿದೆ.
ಅಥಣಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಒಳಬೇಗುದಿಯ ಹೆಚ್ಚಳದಿಂದಾಗಿ ಈ ಸುದ್ದಿ ಇವತ್ತು ಸದ್ದು ಮಾಡ್ತಾ ಇದೆ. ಮೂಲ ಕಾಂಗ್ರೆಸ್ ವರ್ಸಸ್ ವಲಸೆ ಕಾಂಗ್ರೆಸ್ ಅಂತ ಒಂದು ಕಿತ್ತಾಟ ನಡೀತಾ ಇದೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಕಾಂಗ್ರೆಸ್ನಲ್ಲಿ ಗೊಂದಲ, ಆದರೆ ಬಿಜೆಪಿಯಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಲಕ್ಷ್ಮಣ ಸವದಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ನಿಜಕ್ಕೂ ಕೂಡ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಬಂಡಾಯ ಅಭ್ಯರ್ಥಿಯಾಗಿ ಗಜಾನನ್ ಮಂಗಸೂಳಿ ಅವರು ಸ್ಪರ್ಧೆ ಮಾಡಬಹುದು. ಈ ಹಿಂದೆ ಕುಮಟಳ್ಳಿ ವಿರುದ್ಧ ಸ್ಪರ್ಧಿಸಿದ್ರು ಗಜಾನನ್ ಅವರು. 2028ರಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಗಜಾನನ್ ಮಂಗಸೂಳಿ. ಹಾಗಾಗಿ ಇಲ್ಲಿ ಒಂದು ಪ್ರಬಲ ಪೈಪೋಟಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಆ ಹಾದಿ ಕಠಿಣವಾಗಿದೆ ಲಕ್ಷ್ಮಣ ಸವದಿಗೆ. ಕೃಷ್ಣಾ ನದಿಯ ದಂಡೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಕಾವು ಈಗಲೇ ಜೋರಾಗಿದೆ. ಪಶ್ಚಿಮ ಘಟ್ಟ ಕೃಷ್ಣಾ ನದಿಯಿಂದ ಹಸಿರಾಗಿರುವಂಥ ಅಥಣಿಯಲ್ಲಿ ಉಸಿರಾಗಿರುವಂಥ ಮತದಾರರು ಯಾರ ಕೈ ಹಿಡಿತಾರೆ ಗೊತ್ತಿಲ್ಲ. ಕಬ್ಬು ಬೆಳೆಗಾರರೇ ಹೆಚ್ಚಾಗಿರುವಂಥ ಅಥಣಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿರುವಂಥ ಈ ಒಂದು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಮಹತ್ವವನ್ನು ಪಡಿತಾ ಇದೆ. ರಾಜಕೀಯ ಮೀಸಲಿನಲ್ಲಿ ಅಥಣಿ ಸಾಮಾನ್ಯ ಕ್ಷೇತ್ರವಾಗಿದೆ, ಅಂದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಅಥಣಿಯಲ್ಲಿ ಲಿಂಗಾಯತ ಮತದಾರರ ಸಂಖ್ಯೆನೇ ಬಹಳ ಜಾಸ್ತಿ ಇದೆ. ಅದೇ ಕಾರಣಕ್ಕೆ ಲಿಂಗಾಯತ ಸಮುದಾಯದ ಟಿಕೆಟ್ ಆಕಾಂಕ್ಷಿಗಳಿಗೆ ಪಕ್ಷಗಳು ಅಲ್ಲಿ ಟಿಕೆಟ್ ಕೊಡೋದು ಕೂಡ ಸಹಜವಾಗಿದೆ. ಕೃಷ್ಣಾ ನದಿಯ ದಂಡೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಕಾವು ಯಾವ ರೀತಿ ಜೋರಾಗುತ್ತೆ, ಒಟ್ಟಿನಲ್ಲಿ ಈ ಕಾವು ತಣಿಲಿಕ್ಕೆ ಏನು ಮಾಡ್ತಾರೆ ಅನ್ನೋದು ಕೂಡ ಮುಂದಿರುವಂಥ ಸವಾಲಾಗುತ್ತೆ. ಈ ಎಲ್ಲ ವಿಚಾರಗಳು ಕೂಡ ಆಯಾಯ ಅಭ್ಯರ್ಥಿಗಳಿಗೆ ಇದ್ದೇ ಇರುತ್ತೆ, ಆಯಾಯ ಮತದಾರರಿಗೂ ಕೂಡ ಇದ್ದೇ ಇರುತ್ತೆ, ಆಯಾಯ ಪಕ್ಷದವ್ರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಟ್ಸ್ ಗೋ ಫಾರ್ ದ ಗ್ರಾಫಿಕ್ಸ್ ಪ್ಲೇಟ್. ಎಸ್, ಪಾಯಿಂಟರ್ಸ್ ಆರ್ ರೆಡಿ. ಮಹೇಶ್ ಕುಮಟಳ್ಳಿ ಭಾರತೀಯ ಜನತಾ ಪಕ್ಷದ ವತಿಯಿಂದ, ಲಕ್ಷ್ಮಣ ಸವದಿ ಕಾಂಗ್ರೆಸ್ನಿಂದ 2023ರಲ್ಲಿ ಸ್ಪರ್ಧಿಸಿ ಅಲ್ಲಿ ಅರ್ಧಕ್ಕರ್ಧ ಗೆಲುವಿನ ಅಂತರವನ್ನು ನೋಡಬಹುದು ಬಿಟ್ವೀನ್ ಲಕ್ಷ್ಮಣ ಸವದಿ ಆ್ಯಂಡ್ ಮಹೇಶ್ ಕುಮಟಳ್ಳಿ. ಎಸ್, 1,31,404 ಮತಗಳನ್ನು ಪಡೆದುಕೊಂಡು ಲಕ್ಷ್ಮಣ ಸವದಿ ಮುಂಚೂಣಿಯಲ್ಲಿರ್ತಾರೆ, ಗೆದ್ದು ಬೀಗ್ತಾರೆ. ಅಂದರೆ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಬರ್ತಾರೆ ಲಕ್ಷ್ಮಣ ಸವದಿ. ಆದರೆ ಮಹೇಶ್ ಕುಮಟಳ್ಳಿ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ದಂಥವರು, ಆದರೆ ರಮೇಶ್ ಜಾರಕಿಹೊಳಿ ಟೀಮ್ ಜೊತೆ ಮಹೇಶ್ ಕುಮಟಳ್ಳಿ ಅವರು ಕೂಡ ಸೇರಿಕೊಂಡು ತದನಂತರ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಇನ್ನು ಇದೇ 2023ರ ಚುನಾವಣಾ ಫಲಿತಾಂಶದಲ್ಲಿ ಎಸ್, ಮಹೇಶ್ ಕುಮಟಳ್ಳಿ ಫೋಟೋ ಚೇಂಜ್ ಆಗಬೇಕು. ಗೋವಿಂದ ಕಾರಜೋಳ ಅವರ ಫೋಟೋ ಇದೆ, ದಯವಿಟ್ಟು ಚೇಂಜ್ ಮಾಡಿ. ಎಸ್, ಓಕೆ, ಬೇರೆ ಪ್ಲೇಟ್ ಹಾಕೋಣ. ಎಸ್, ಲೆಟ್ಸ್ ಕನ್ಕ್ಲೂಡ್ ದಿಸ್ ಪಾಯಿಂಟರ್ಸ್. ಅಥಣಿ ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ 75,000 ಲಿಂಗಾಯತ ಸಮುದಾಯದ ಮತದಾರರು, 35,000 ಕುರುಬ ಸಮುದಾಯದ ಮತದಾರರು, ಇನ್ನು ದಲಿತ ಸಮುದಾಯದ 35,000 ಮತದಾರರಿದ್ದಾರೆ. ದಿಸ್ ಇಸ್ ಎಸ್ ಕಾಸ್ಟ್ ಇಕ್ವೇಷನ್. ಅಂದರೆ ಇಷ್ಟು ಸಮುದಾಯದ ಮತದಾರರಲ್ಲಿ ಪ್ರಬಲ ಸಂಖ್ಯೆಯಲ್ಲಿರುವಂಥವರು, ಬಾಹುಳ್ಯ ಉಳ್ಳಂಥವರು ಲಿಂಗಾಯತ ಸಮುದಾಯದವರು. ಹಾಗಾಗಿ ಅಲ್ಲಿ ಲಿಂಗಾಯತ ಟಿಕೆಟ್ ಆಕಾಂಕ್ಷಿಗಳು ಇಲ್ಲಿ ಸಹಜವಾಗಿ ಟಿಕೆಟನ್ನು ಪಡೀತಾರೆ. ಒಟ್ಟಿನಲ್ಲಿ ಸದ್ಯಕ್ಕೆ ಟಾಪ್ ಸ್ಟೋರಿ 3ಯಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದರೆ, ಲಕ್ಷ್ಮಣ ಸವದಿಗೆ ಮುಂದಿನ ಹಾದಿ ಅಷ್ಟು ಸುಲಭ ಇಲ್ಲ. ಇದನ್ನು ಅವರು ಎಚ್ಚರಿಕೆ ಅಂತ ಅಂದ್ಕೊಳ್ತಾರೋ, ಮನವರಿಕೆ ಅಂತ ಮಾಡ್ಕೊಳ್ತಾರೋ, ಅಥವಾ ಯಾವ ರೀತಿ ಅವರು ಸಿದ್ಧರಾಗ್ತಾರೆ ಅನ್ನೋದು ಕೂಡ ಅವರಿಗೆ ಬಿಟ್ಟಂಥ ವಿಚಾರ. ಆದರೆ ಅದೆಲ್ಲದಕ್ಕಿಂತ ನಮ್ಮ ಕನ್ಸರ್ನ್, ಒನ್ಸ್ ಅಗೈನ್ ಐ ಕೀಪ್ ರಿಪೀಟಿಂಗ್, ನಮ್ಮ ರಾಜಕಾರಣಿಗಳು, ನಮ್ಮ ಚುನಾವಣಾ ಪ್ರತಿನಿಧಿಗಳು ಅಷ್ಟೇ ರೆಡಿ ಆದರೆ ಸಾಕಾಗಲ್ಲ, ನಾವು ನೀವೆಲ್ಲ ರೆಡಿ ಆಗಬೇಕು ಅನ್ನೋದೇ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ಎಲ್ಲ ಸುದ್ದಿಯ ಸಾರಾಂಶ. ಅದೇನಂತ ಹೇಳಿದರೆ, ಒಳ್ಳೆಯ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಒಳ್ಳೆಯ ಪ್ರಜೆಗಳಾಗೋಣ, ಒಂದಿಷ್ಟು ಜವಾಬ್ದಾರಿ ತೆಗೆದುಕೊಳ್ಳೋಣ, ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಕೂಡ ತಯಾರಾಗೋಣ ಅಂತ ಹೇಳ್ತಾ ಈ ಹೊತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.